ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಶ್ವಗುರು ಬಸವಣ್ಣನವರ ಪರರ ಚಿಂತೆ ಎಮಗೆ ಕಯ್ಯ ಎಂಬ ವಚನವನ್ನು ಓದಲಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರರ ಚಿಂತೆ ಎಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ಈ ವಚನದ ಭಾವಾರ್ಥ ಈ ರೀತಿಯಾಗಿದೆ: ಚಿಂತೆ ಏತಕೋ ಬಯಲು ಭ್ರಾಂತಿ ಏತಕೋ ಎಂಬಂತೆ ಚಿಂತೆ, ಅದರಲ್ಲೂ ಪರರ ಚಿಂತೆ ಸಲ್ಲ ಎಂದಿದ್ದಾರೆ ಶ್ರೀ ಬಸವಣ್ಣನವರು. ನಮ್ಮದೇ ಹಾಸಿ ಹೊದ್ದುಕೊಳ್ಳುವಷ್ಟು ಇರುವಾಗ ಇತರರ ವಿಷಯ ನಮಗೇಕೆ? ನಮ್ಮ ಮನೆಗಳನ್ನು ನಮ್ಮ ಮನಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು. ಬೇರೆಯವರ ಚಿಂತೆಯನ್ನು ನಾವು ತಲೆಗೆ ಹಾಕೊಂಡ್ರೆ ಬಾಳು ಭಾರವೆನಿಸುತ್ತದೆ. ನಿತ್ಯ ಮಾಡಬೇಕಾದಂತಹ ಜವಾಬ್ದಾರಿಯುತ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಿತ್ಯ ಬದುಕಿನಲ್ಲಿ ಆನಂದವಾಗಿರುವಂಥದ್ದು. ಇಲ್ಲದಿದ್ರೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕಾಯ ವಾಚ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡುತ್ತಾ ಹೀಗೆಲ್ಲ ಮಾಡಿದರೂ ಕೂಡಲ ಸಂಗಮ ದೇವನು ಒಲಿಯುತ್ತಾನೋ ಇಲ್ಲವೋ ಎಂದೆನಿಸುತ್ತದೆ. ಆದ್ದರಿಂದ ಪರಮಾತ್ಮನ ಆಶೀರ್ವಾದದಿಂದ ಪರಿಹರಿಸಿಕೊಳ್ಳಬೇಕಾಗುತ್ತದೆ ಎಂದು ವಿಶ್ವಗುರು ಬಸವಣ್ಣನವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಶರಣು ಶರಣಾರ್ಥಿಗಳು.